ಬಿ ವೀರಣ್ಣನ ಮೇಲೆ ಕೇಸ್ ಹಾಕ್ಸಿ ಬಿ ವೀರಣ್ಣ 3 ತಿಂಗಳು ಊರ್ ಬಿಟ್ಟು ಹೋಗಿದ್ದ. ಇವ್ನು ಜಿಲ್ಲಾ ಮಂತ್ರಿ. ಇವನು ಇದು ಸುಳ್ಳಾದ್ರೆ ಬಿ ವೀರಣ್ಣ ಇನ್ನೂ ಬದುಕಿದ್ದಾನೆ. ಬಿ ವೀರಣ್ಣ ಕೇಳ್ರಿ ಎಲ್ಲಿ ಹೋಗಿದ್ದ ಅನ್ನೋದು ನನಗೆ ಗೊತ್ತೈತಿ. ಕೊಲ್ಲಾಪುರದಾಗ ಹೋಗಿ ಅಡ್ಕೊಂಡಿದ್ದ 3 ತಿಂಗಳು. ಇದು ನಿನ್ನ ರಕ್ತದಾಗೆ ಬಂದೈತಿ. ಇದನ್ನೆಲ್ಲ ಇತಿಹಾಸ ನನಗೆ ಗೊತ್ತೈತಿ. ನಿನ್ ಬಾಲ ನನ್ನ ಹತ್ರ ಬಿಚ್ಚಬೇಡ. ಎಲ್ಲಾರ ಬೇರೆ ಕಡೆ ಬಾಲ ಬಿಚ್ಚು. ಇವತ್ತು ಮಾತೆತ್ತಿದ್ರೆ ಕಾಂಗ್ರೆಸ್ನಲ್ಲಿ ಏನ್ ಹೇಳ್ತಾರೆ, ಬಿಜೆಪಿ ಅಲ್ಪಸಂಖ್ಯಾತಗಳ ವಿರೋಧಿ. ಅವ್ರು ಏನಾದ್ರು ಇಲ್ಲಿ ದಾವಣಗೆರೆ ದಕ್ಷಿಣದ ಗೆದ್ರೆ ನಿಮಗೆ ತೊಂದರೆ ಕೊಡ್ತಾರೆ, ನಿಮ್ಮನ್ನು ಊರು ಬಿಡಿಸ್ತಾರೆ, ನಿಮ್ಮ ಅಭಿವೃದ್ಧಿ ಕುಂಠಿತ ಆಗ್ತೈತಿ, ನಿಮ್ಮ ವ್ಯವಹಾರಗಳು ಹಾಳಾಗ್ತವೆ ಅಂತಾನೆ ತಾನೇ ಸ್ಲೋಗನ್ ಅವ್ರು. ಆಯ್ತು, ನಾನು ಅವ್ರಿಗೆ ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ನೀವು ಅಭಿವೃದ್ಧಿಯಿಂದಾನೇ ಅಭಿವೃದ್ಧಿ ಮಾಡೇ ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡೇ ಆಗಿದ್ರೆ ನೀವ್ಯಾಕೆ ಈ ನಾಡಿ ಹಣಬಲ, ಸೀರೆ ಹಂಚೋದು ಇವನ್ನೆಲ್ಲ ಮಾಡಿ ಚುನಾವಣೆ ಯಾಕೆ ಗೆಲ್ತಾ ಇದ್ದೀರಿ? ಈಗ ನಾನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ನಮ್ಮಪ್ಪ ಯಾವ ರಾಜಕಾರಣಿನೂ ಅಲ್ಲ. ಅದೇ ರೀತಿ ಅಜಯ್ ಅವರ ಅಪ್ಪನೂ ಸಹಿತ ಯಾವ ರಾಜಕಾರಣಿನೂ ಅಲ್ಲ. ಶ್ರೀನಿವಾಸ ದಾಸ್ಕರಪ್ಪನವರು ಏನೋ CITB ಚೇರ್ಮನ್ ಆಗಿದ್ರು, ಅದು ಒಂದು ಬಾರಿ. ದಾವಣಗೆರೆ ಉತ್ತಮ ಕೆಲಸ ಮಾಡೈತೆ ನಮ್ಮಪ್ಪ ಇದ್ದಾಗಿಂತ. ಅಷ್ಟು ಬಿಟ್ರೆ ಇನ್ನ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ ನಮಗೆ. ನಮ್ಮ ಅಪ್ಪಗಳು ಯಾರು MLA ಆಗಿಲ್ಲ, MP ಆಗಿಲ್ಲ, ಮಂತ್ರಿ ಆಗಿಲ್ಲ. ನಮ್ಮ ಪಾರ್ಟಿ ಸಾಮಾನ್ಯ ಕುಟುಂಬದವರಿಗೆ ಗುರುತಿಸಿ ಟಿಕೆಟ್ ಕೊಟ್ಟೆ. ಇವತ್ತು ನಾನು ಓಟ್ ತಗೊಂಡಿರೋದಿರ್ಬೋದು, ಶ್ರೀನಿವಾಸ್ ದಾಸ್ಕರಪ್ಪ ಓಟ್ ತಗೊಂಡಿರ್ಬೋದು, ಅಜಯ್ ಓಟ್ ತಗೊಂಡಿರ್ಬೋದು, ಯಾವತ್ತೂ ಸಹಿತ 50,000 ಓಟ್ಗಿಂತ ಕಮ್ಮಿ ಓಟ್ ತಗೊಂಡು ನೀವು ನೋಡ್ಕೊಂಬರ್ರಿ. ಇವತ್ತು ನೀವು ಇಷ್ಟೆಲ್ಲ ನಾನು ಸಿಂಗಾಪುರ ಮಾಡಿದ್ದೀನಿ, ಜರ್ಮನ್ ಸರ್ಕಲ್ ಮಾಡಿದ್ದೀನಿ, ಈ ಒಲಿಂಪಿಕ್ಕಿಗೆ ಹೋಗಿ ಬಾಲ್ ತಗೊಂಬಂದು ಗುಡ್ಡಿ ಸರ್ಕಲ್ನಾಗ ಇಟ್ಟಿದ್ದೀನಿ ಅಂತಂದೇಳಿ ಏನು ಹೇಳ್ತಾ ಇದೆಯಲ್ಲಪ್ಪ ನೀನು? ಇಟ್ಟಿದೀಯಲ್ಲ, ಮತ್ತೆ ನಮ್ಮನ್ನ ಯಾಕೆ ಸಾಮಾನ್ಯ ಕುಟುಂಬದವ್ರು, ನಾವೇ ನಿಮ್ಮಷ್ಟು ಆಗರ್ಭ ಶ್ರೀಮಂತರಲ್ಲ, ನಮ್ಮನ್ನ ಠೇವಣಿ ಕಳಿಬೇಕಾಯ್ತಲ್ಲ ನೀನು. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರೆ, ಇಷ್ಟೆಲ್ಲ ನಿನ್ನ ಸಾಮರ್ಥ್ಯ ಇದ್ದಿದ್ರೆ ನಮ್ಮನ್ನ ಯಾವತ್ತು ಠೇವಣಿ ಕಳಿತೀಯ ಅವತ್ತು ನಿಜವಾಗಿ ಸೋಲು ಒಪ್ಕೊಳ್ತೀವಿ ನಾವು. ಠೇವಣಿ ಕಳಿಬೇಕು, ನಮ್ಮನ್ನ ಡಿಪಾಸಿಟ್ ಕಳಿಬೇಕು. ಇಲ್ಲ ನಿನಗೆ ದಮ್ಮಿದ್ರೆ, ನೀನ್ ಅಭಿವೃದ್ಧಿ ಮಾಡಿದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾವೇನ್ ಟಿಕೆಟ್ ಕೊಟ್ಟೇವಲ್ಲ, ನೀ ಯಾರಿಗಾರ ಕೊಟ್ಕ ಸಾಮಾನ್ಯ ನಿಮ್ ಫ್ಯಾಮಿಲಿ ಬಿಟ್ಕೊಂಡು ಒಟ್ಟು ಗೆಲ್ಸ್ ತೋರ್ಸು. ಅವ ನಿಂದು ತಾಕತ್ ಏನು ಅನ್ನೋದು ಗೊತ್ತಾಗ. ಮಾಡಿದೆಯಲ್ಲಪ್ಪ ಪಾಪ ಇವನು ಮಂಜಪ್ಪ ಬೆನ್ನಿ ಚೂರಿ ಹಾಕ್ಲಿಲ್ವಾ ನೀನು? 19ರಾಗೆ ಅವತ್ತು ಸರ್ಜಿಕಲ್ ಸ್ಟ್ರೈಕ್ ಆತು, ಇದು ಗಲಾಟೆ ಇದಾತೊಂದು ನಮ್ಮ ಯೋಧರ ಮೇಲೆ ಬಾಂಬ್ ಬ್ಲಾಸ್ಟ್ ಆತು ಅಂತಂದೇಳಿ ಮೋದಿಯವರು ಇಡೀ ದೇಶ ತುಂಬಾ ಇದನ್ನ ಮಾಡಿದಾಗ ಇನ್ನು ನಾನು ಗೆಲ್ಲಲ್ಲ ಅಂತಂದೇಳಿ ಅವ್ನು ಕುತ್ತಿಗೆ ಕಟ್ಟಿದ್ಯಲ್ಲಪ್ಪ ನೀನು. ಅದು ಕುತ್ತಿಗೆ ಕೊಯ್ದಂಗಲ್ಲ, ಬೆನ್ನಿ ಚೂರಿ ಹಾಕ್ದಂಗಲ್ಲ ಮಂಜಪ್ಪಗೆ. ಯಾಕೆ 2024 ಮತ್ತೆ ಟಿಕೆಟ್ ಕೊಡ್ಲಿಲ್ಲ? ಅವನೇನು ಇವಾಗ ಸೋತಿಲ್ಲಲ್ಲ, ಅವನು 5 ಲಕ್ಷ ಚಿಲ್ಲರೆ ಓಡ್ ತಗೊಂಡಾನ. ಗೆಲ್ಲಬೇಕಾದ್ರೆ ನಿಮ್ ಫ್ಯಾಮಿಲಿ ಟಿಕೆಟ್ ಬೇಕು, ಸೋಲಬೇಕಾದ್ರೆ ಯಾರಾದ್ರೂ ಬಡವರಿ ಬೇಕಾ? ಇವೆಲ್ಲ ನೀನ್ ಬೆನ್ನಿ ಚೂರಿ ಹಾಕ್ದಂಗಲ್ಲ, ಇದು ನಿನ್ನ ರಕ್ತದಾಗೆ ಬಂದ್ಬಿಟ್ಟೈತಿ. ನಿಮಗೆ ಇನ್ನೂ ಒಂದ್ ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಬಿ ವೀರಣ್ಣವರು ಹಿಂದೆ ಅವ್ರ ವಿರುದ್ಧ ಮಾತಾಡಿದ್ರು, ಮಲ್ಲಿಕಾರ್ಜುನ್ ವಿರುದ್ಧ. ನಾನು ಟಿಕೆಟ್ ಕೇಳ್ತೇನೆ, ನಾನು ದಕ್ಷಿಣ ಕ್ಷೇತ್ರಕ್ಕೆ ನಿಲ್ತೀನಿ, ಹಂಗೆ ಅಂತ ಹೇಳಿ ಸ್ವಲ್ಪ ಹಿಂದೆ ಶಟದಾಡ್ದವ್. ಅಂದ್ರೆ ಅವ್ರ ಹತ್ರ ಅಲ್ಲ, ಜನಗಳ ಹತ್ರ. ಅದು ಅವ್ರ ಕಿವಿ ಬಡ್ದ ಮೇಲೆ ಒಂದು ಸಣ್ಣ ಗಲಾಟೆ ಆಯ್ತು ಅಲ್ಲೇ ನಮ್ಮ ಸರ್ಕಲ್ನಾಗ. ಒಬ್ಬ ಕುರುಬರ ಹುಡುಗನಿಗೂ ಒಬ್ಬ ನಾಯಕರ ಹುಡುಗನಿಗೂ ಗಲಾಟೆ. ಈ ಬಿ ವೀರಣ್ಣನ ಅಳಿಯ ನಾಯಕರ ಹುಡುಗ, ಅವನು ಚಾಕು ಹಾಕಿದವ್ರಿಗೆ. ಬಿ ವೀರಣ್ಣನ ಅಳಿಯ ಕುರುಬರ ಹುಡುಗನಿಗೆ ಚಾಕು ಹಾಕಿದ. ಪಾಪ ಅವನು ಸಂಬಂಧನೇ ಇಲ್ಲ. ನಾನು ಆ ಸ್ಥಳದಲ್ಲಿ ಇದ್ದೀನಿ ಅವತ್ತು, ಹೊಂಡ ಸರ್ಕಲ್ ನಡೆದಿದ್ದು. ಬಿ ವೀರಣ್ಣನ ಮೇಲೆ ಕೇಸ್ ಹಾಕ್ಸಿ ಬಿ ವೀರಣ್ಣ 3 ತಿಂಗಳು ಊರ್ ಬಿಟ್ಟು ಹೋಗಿದ್ದ. ಇವ್ನು ಜಿಲ್ಲಾ ಮಂತ್ರಿ. ಇವನು ಇದು ಸುಳ್ಳಾದ್ರೆ ಬಿ ವೀರಣ್ಣ ಇನ್ನೂ ಬದುಕಿದ್ದಾನೆ. ಬಿ ವೀರಣ್ಣ ಕೇಳ್ರಿ ಎಲ್ಲಿ ಹೋಗಿದ್ದ ಅನ್ನೋದು ನನಗೆ ಗೊತ್ತೈತಿ. ಕೊಲ್ಲಾಪುರದಾಗ ಹೋಗಿ ಅಡ್ಕೊಂಡಿದ್ದ 3 ತಿಂಗಳು. ಇದು ನಿನ್ನ ರಕ್ತದಾಗೆ ಬಂದೈತಿ. ಇದನ್ನೆಲ್ಲ ಇತಿಹಾಸ ನನಗೆ ಗೊತ್ತೈತಿ. ನಿನ್ ಬಾಲ ನನ್ನ ಹತ್ರ ಬಿಚ್ಚಬೇಡ. ಎಲ್ಲಾರ ಬೇರೆ ಕಡೆ ಬಾಲ ಬಿಚ್ಚು. ಥ್ಯಾಂಕ್ ಯು, ಧನ್ಯವಾದ.